ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟ ಅರಸಲೇನುಂಟು ಕಾಣಿಸಲು. ಶ್ರುತಿ ಗುರುಗಳ ಬೋಧೆಯದ ತತ್ವಮಸಿಯೆಂದು ನುತಿಸಲಾನಾರೆಂದು ಬೆಸಗೊಂಡು ಬಗೆಗೆ ಗತಿಯಾವುದಿನ್ನು ತನ್ನೊಳಿಮೆ ತೊಣಗಲ್ಲದ ಇತರಂಗಗಳಲ್ಲಿ ಭೇದಿಸಲುಂಟೆ ಬರಿದೆ. ತೋರುವ ಅಜಾಂಡ ಜಾಲಗಳನ್ನೊಳಗೊಂಡು ಮೀರಿದ ಅಪ್ರತಿಮ ಬೋಧಾತ್ಮರೂಪಾಗಿ ಬೇರಿದೆಯನ್ನ ಅರುಹಲಿಲ್ಲಾಗಿ ತನ್ನೊಳಗೊಂದು ದೂರಿಲ್ಲದಾರಯ್ಯ ಬೇಕನು ಬಹುದಿ. ತುಂಬಿ ತುಳುಕದ ಆನಂದ ಸುಧಾಬ್ದಿ ತಾನೆಂಬುದು ಒಂದು ಅರಿವು ತನ್ನೊಳು ಲಿಯಮಾಗೆ ಶಂಭುಲಿಂಗದ ಕೂಟವುದು ತಾನೇ ನಿಜ ಮುಕ್ತಿ ಎಂಬುದು ನಂಬಿಕೆ ಪೆರೆತಿಲ್ಲವೆಂದು. ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟ ಅರಸಲೇನುಂಟು ಕಾಣಿಸಲು. ತನ್ನಲ್ಲಿ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟ ಅರಸಲೇನುಂಟು ಕಾಣಿಸಲು. ಬೇರೆ ತರಿಸಲು ಏನನ್ನು ಬರಿದೆ ಅಂತ. ಪರವಸ್ತು, ಶ್ರೇಷ್ಠ ವಸ್ತು, ಸದ್ವಸ್ತು ತಾನ ಸದ್ವಸ್ತು ಅಂತ ತಿಳಿದು ಅಂತ ಹೇಳಿದ. ತನ್ನನೇ ಪರವಸ್ತು ಒಂದು ತಿಳಿಯುವುದಲ್ಲದೆ ಪರಮವಾದಂತಹ ಶ್ರೇಷ್ಠ ವಸ್ತು ತಾನ ಅಂತ ತಿಳಿಲಾರ ಬೇರೆದನ್ನೆಲ್ಲ ತಿಳ್ಕೊಂತ ಹೋಗ್ಕೊಂಡ್ ವಿಷಯ ತತ್ವಮಸಿ ಮಹಾವಾಕ್ಯ ಮತ್ತೆ ನೆನಪು ಮಾಡ್ತಾರ. ತತ್ವಮಸಿ ಮಹಾವಾಕ್ಯವನ್ನು ನೆನಪು ಮಾಡಿ ಅದನ್ನ ಹೇಳ್ತತಿ. ಇದರ ಸಾರನೂ ಅದ. ತಾನೇ ಪರಮ, ತಾನ ಸದ್ವಸ್ತು, ಆ ಸಚ್ಚಿದಾನಂದ ಸ್ವರೂಪನ ತಾನ. ಕಟ್ಟ ಕಡೆಗೆ ಹೇಳ್ತಾರ ಆನಂದದ ಶತಾಬ್ದಿನ ತಾನಂತ. ಆನಂದದ ಮೂಲ ತಾನನ ತಾನು. ಅರ್ಥಾತ್ ಏನಪ್ಪಾ ಅಂದ್ರೆ ಅನ್ಯಥಾ ಭಾವದಿಂದ ಮನುಷ್ಯ ವ್ಯಥೆ ಹುಡ್ಕೊಂತ ಹೋಗ್ತಾನ, ದುಃಖ ಇರ್ತಾನ, ವ್ಯಥೆ ಪಡ್ತಾನ, ಬಳಲ್ತಾನ, ತನ್ನ ಬಿಟ್ಟು ಹೊರಗೆ ಹುಡುಕಾಡ್ಕೊಂತ ಬೆಳೆಸ್ತಾನ. ಅದಕ್ಕೆ ಈ ಅರ್ಥ ಬರುವಂತ ಪದ್ಯಗಳು ಸಾಕಷ್ಟು ಅದಾವ. ಸದ್ವಸ್ತುನ ತಾನಂತ ಹೇಳ್ಕೊಂತ, ಆ ಸಚ್ಚಿದಾನಂದ ಸ್ವರೂಪನ ತಾನಂತ ಹೇಳ್ಕೊಂತ ಆ ತತ್ವಮಸಿ ವಾಕ್ಯನೂ ನೆನಪು ಮಾಡ್ತಾರ ಅವ್ರು ಮಾತಾಡಿ. ಅದರ ಅರ್ಥನೂ ನೋಡ ಅದ ಐತಿ. ಯಾವ್ದ ವೇದದ ಮಹಾವಾಕ್ಯಗಳಂತ ಹೇಳ್ತಾರಲ್ಲ, ಆ ಮಹಾವಾಕ್ಯಗಳ ಅರ್ಥಾನುಸಂಧಾನ ಮಾಡಿದಾಗ ಅದು ಸದ್ವಸ್ತುವಿಗೆ ಬಂದು ನಿಲ್ತದೆ. ಮನುಷ್ಯ ಅನ್ಯಥಾ ಭಾವದಿಂದ ಬಳಲ್ತಾನಲ್ಲಪ್ಪ ಅಂತೇಳಿ ವ್ಯಥೆ ಪಡುವಂಗ. ಅನ್ಯಥಾ ಭಾವ ಶರೀರ ತಾನಲ್ಲ, ಈ ಇಂದ್ರಿಯಗಳ ತಾನಲ್ಲ, ಮನಬುದ್ಧಿಯಾದಿಗಳ ತಾನಲ್ಲ. ಆದರೂ ಅಜ್ಞಾನ ವಶ ಇದ ತಾನನ್ನೋ ಭಾವ ಯಾವಾಗಲೂ ಇರ್ತದಲ್ಲ, ಯಾವಾಗಲೂ ವ್ಯಕ್ತ ಯಾವಾಗಲೂ ಹಿಂಗೆ ಇರ್ತದಲ್ಲ. ಯಾಕಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡು ಅಂತಾರ. ಇದನ್ನು ವಿಚಾರ ಮಾಡಿ ನೋಡು, ಚಿಂತನೆ ಮಾಡಿ ನೋಡು ಅಂದಾಗ ಇದು ನಿಮಗೆ ತಿಳಿತೈತಿ. ಪರಮ ವಸ್ತು ತಾನಂತ ತಿಳಿಬೇಕಾಯ್ತಂದ್ರೆ ಮುಂದಿನ ಭಾವ ಹೋಗ್ಬೇಕಾಗತ್ತೆ. ಮೊದಲು ಏನು ನೋಡ್ಕೊಂತ ಹೊಟ್ಟೇವಲ್ಲ ಈಗ ನಾವು, ಈ ಶರೀರ ನಾನು ಇದು ಸತ್ಯ ಅಂತ ಏನು ಹಿಡ್ಕೊಂಡು ಕೊಡ್ತೇವಲ್ಲ, ಈ ಭಾವವನ್ನು ವಿಚಾರ ಮಾಡಿ ಕಳ್ಕೊಂಡಾಗ ಆ ಪರಮ ನಾನು ಅಂತ ವಿಚಾರ ತಿಳಿಯಾಕ ಶುರುವಾಗುತ್ತೆ. ಅಲ್ಲಿವರೆಗೆ ವಿಚಾರ ತಿಳಿಯೋದಿಲ್ಲ. ಅಲ್ಲಿವರೆಗೆ ಏನಿಸ್ತತಿ, ಅವ್ರು ಹೇಳ್ತಾರ ಖರೆ ಈ ದೇಹ ಭಾವದಾಗ ಕುತ್ಕೊಂಡು ವಿಚಾರ ಮಾಡಿದಾಗ ಆ ಪರಮನ ಅನುಭವನ ಆಗಿರೋದಿಲ್ಲ. ಅವಾಗ ಏನ್ ಅನಿಸ್ತತಿ, ಪರಮಾತ್ಮ ಒಬ್ಬ ಬ್ಯಾರೆನೇ ಅದಾನ, ಹಿಂದೆ ಅದಾನ. ಅವ ಪುರಾಣ ಪುಣ್ಯಕಥೆಗಳೊಳಗೆ ಹೇಳಿದಂಗೆ ಆಕಾರ ರೂಪಗಳು ಇರ್ಬೋದು ಅಂತ ಹಿಂಗೆ ಚಿಂತನೆ ಶುರುವಾಗ್ತದೆ. ಆದ್ರೆ 100ಕ್ಕೆ 90 ಮಂದಿ ವಿಚಾರವಂತರಿಲ್ಲ ಜಗತ್ತಿನೊಳಗೆ, ವಿಚಾರ ಮಾಡೋಲ್ಲ. ಅಂದ್ರೆ ಯಾರು ಏನು ಹೇಳ್ಯಾರ, ಹಿಂದೆ ಹೇಳೈತೆ ಶ್ರುತಿ ಒಳಗೆ, ಪುರಾಣದಾಗ ಹಿಂಗೆ ಹೇಳೈತಿ, ಪುಣ್ಯಕಥೆ ಒಳಗೆ ಹಿಂಗೈತಿ, ಆ ಪುರಾಣದಾಗ ಹಿಂಗೈತಿ, ಈ ಪುರಾಣದಾಗ ಹಿಂಗೈತಿ, ಹಿಂಗೆ ಇರ್ಬೋದನ ಅಂತ ಅದು ಕಲ್ಪನಾ ಮಾಡ್ಕೊಂಡು ಹಂಗೆ ಅದಕ್ಕೆ ಒಪ್ಕೊಂಡು ಬಿಡ್ತಾನೆ. ಇದು ಸತ್ಯ ಹೌದಲ್ಲೋ ಅಂತ ಚಿಂತನೆ ಮಾಡ್ಬೋದು. ಮತ್ತು ವೇದ ಉಪನಿಷತ್ತು ಒಳಗೆ ಹಿಂಗೂ ಹೇಳ್ತಲ್ಲ ಅಂತ ವಿಚಾರ ಮಾಡೋದಿಲ್ಲ.
ತತ್ವಮಸಿ ಅಂತ ಯಾಕೆ ಹೇಳಿದ್ರು, ಮತ್ತು ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಹೇಳಿದ್ರು? ಆ ಪರವಸ್ತು ಬೇರೆನೇ ಇತ್ತಂದ್ರೆ ಮತ್ತೆ ಇವನು ಯಾಕೆ ಹೇಳಿದ್ರು ಅಂತ ಚಿಂತನೆ ಯಾಕೆ ಮಾಡೋದಿಲ್ಲ ಹಂಗಾರೆ? ಅಂದ್ರೆ ಅಜ್ಞಾನ ವಶಾತ್ ಏನಾಯ್ತಂದ್ರೆ ಚಿಂತನಾ ಕ್ರಮವನ್ನು ತಪ್ಪಿಸ್ಕೊಂಡ್ಬಿಡ್ತಾನ. ಚಿಂತನೆ ಅನ್ನೋದಿಲ್ಲ. ಇಲ್ಲ ಎದಕ್ಕೆ ಚಿಂತನೆ ಯಾಕಿಲ್ಲ ಅಂದ್ರೆ ಇವನು ಜಗತ್ತಿನ ವಿಷಯಾದಿಗಳ ಬಗ್ಗೆ ಚಿಂತನೆ ಮಾಡಕ ಸಮಯ ಇಲ್ಲ. ಜಗತ್ತಿನ ವಿಷಯಾದಿಗಳ ಚಿಂತನೆ ಮಾಡಕ ಇದನ್ನ ಮಾಡಕ ಸಮಯ ಇಲ್ಲ ಇವಾಗ. ಬರೀ ಇದನ್ನ ವಿಚಾರ ಮಾಡ್ಕೋತ ಇದ್ರೊಳಗ ಸಮಯ ಕಳೀತಾನ. ಆ ವಿಚಾರ ಯಾವತ್ತು ತಿಳಿಬೇಕು? ಸದ್ವಸ್ತುವಿನ ಕುರಿತು ವಿಚಾರ ಯಾವತ್ತು ತಿಳಿಬೇಕು? ಜಡವಸ್ತುಗಳ ವಿಚಾರ, ಜಡವಸ್ತುವಿನ ಸಂಘ ನಡೆದೈತಿ, ಜಡವಸ್ತುವಿನ ಶರೀರ ಭಾವ ನಡೆದೈತಿ. ಈ ಶರೀರ ಚರಿತಾರ್ಥದಿಂದ ಹಿಂಗ ನಡ್ಕೋತ ಹೊಂಟೈತಿ. ಅದಕ್ಕೆ ಆ ವಿಚಾರ ತಿಳಿಬೇಕಂದ್ರೆ ಸಮಯ ಹಿಡಿ. ಅಂದ್ರ ಎಲ್ಲಿವರೆಗೆ ಅಜ್ಞಾನ ಅಂಧಕಾರದಾಗ ಇದ್ಕೊಂಡು ವಿಚಾರ ಮಾಡ್ತಾನ ಈ ಸತ್ಯ ಗೊತ್ತಾಗೋದು. ಕತ್ತಲದೊಳಗೆ ಹಗ್ಗನ ಹಾವಿನ ಅನುಭವ ಕೊಡ್ತದೆ. ನಿಜವಾಗಿ ನೋಡಿದ್ರೆ ಹಾವು ಇರೋದಿಲ್ಲ, ಹಾವು ಅಂತ ಅನುಭವ ಕೊಡ್ತದೆ. ಆ ಸಮಯದಾಗ ಅದ ಸತ್ಯನ ಮತ್ತು ಆ ಸಮಯದೊಳಗೆ ಸುಳ್ಳಲ್ಲ. ಭಯ ಪಟ್ಟಿರ್ತಾನ, ಹೆದರಿಕೆ ಇರ್ತೈತಿ, ಗೌರವ ಬಂದಿರ್ತೈತಿ, ನಡಗಿರ್ತಾನ. ಹಂಗ ಈ ಶರೀರ ಭಾವದಾಗಿದ್ದವಾಗ ಈ ಸದ್ವಸ್ತುವಿನ ಸತ್ಯವನ್ನು ಹೇಳಕ್ ಹೋದ್ರೆ ನಂಬಿಕೆ ಕೊಟ್ಟುದಿಲ್ಲ. ಯಾಕಂದ್ರೆ ಅಜ್ಞಾನ ಇರ್ತದೆ. ಕತ್ತಲೊಳಗೆ ಇದು ಹಗ್ಗ ಅಂತ ಭಾವ ಬರೋದಿಲ್ಲ. ಬೆಳಕು ಬಂದ ನೋಡಿದ ಮೇಲೆ ಹಾವಿನ ಭಯ ಹೋಗ್ಬಿಡ್ತದೆ. ಬೆಳಕು ಬರೋ ಪೂರ್ವದಲ್ಲಿ ಹಾವಿನ ಭಯ ಇದ್ದಿದ್ದ, ಬೆಳಕು ಬಂತಿ ಹಾವಿನ ಭಯ ಹೋಗಿ ಆ ಕ್ಷಣದೊಳಗೆ ಹೋಗ್ತದೆ. ಹಂಗೆ ಜ್ಞಾನ ಘಟಿಸುವ ಪೂರ್ವದಲ್ಲಿ ಈ ಶರೀರ ನನ್ನ ಭಾವ ಗಟ್ಟಿಯಾಗಿದ್ದಾಗ ಪರವಸ್ತು ಎಲ್ಲೋ ಬೇರೆ ಐತಿ ಅನ್ನೋ ಭಾವ. ಪರಮಾತ್ಮ ಆಕಾರ ರೂಪಗಳಲ್ಲಿ ನೋಡಕ್ ಪ್ರಯತ್ನ ಮಾಡ್ತಾನೆ. ಇದು ಸಂಸ್ಕಾರ ಬಲದಿಂದ ಗಟ್ಟಿಯಾಗಿದೆ. ಇದು ತಪ್ಪು ಅಂತಲ್ಲ, ಸಂಸ್ಕಾರ ಹಂಗೈತಿ. ಮುಂದಿನ ಸಂಸ್ಕಾರ ಹಂಗೈತಿ. ಈ ಸಂಸ್ಕಾರವನ್ನು ಕಳ್ಕೊಳಕ ನಾವು ಇದಕ್ಕೆ ಸಂಸ್ಕಾರ ಕೊಡ್ಬೇಕಾಗಿ. ಹಿಂದಿನ ಬಂದಿದ್ದ ಸಂಸ್ಕಾರ ಏನೈತಲ್ಲ ಇದನ್ನ ಕಳ್ಕೊಳಕ ಒಂದು ಸಂಸ್ಕಾರ. ಮೊದಲಿದ್ದ ಸ್ವಭಾವ ಹೋಗ್ಬೇಕಲ್ಲ. ಮೊದಲಿದ್ದ ಸ್ವಭಾವವನ್ನು ಕಳ್ಕೊಂಡು ತನ್ನ ನಿಜ ಸ್ವಭಾವವನ್ನು ಹೊಂದಿದಾಗ ದುಃಖ ದೂರಕ್ಕೆ. ಅದಕ್ಕೆ ಇದು ಸತತ ಚಿಂತನೆಯಿಂದ ನಮ್ಮ ನಿಜ ಸ್ವಭಾವವನ್ನು ನಾವು ಹೊಂದಕ್ಕೆ ಸಾಧ್ಯ. ನಿಜ ಸ್ವಭಾವ ಯಾವಂದ್ರೆ ಸತ್ಯ, ನಿತ್ಯ, ಪರಿಪೂರ್ಣ. ಸತ್ಯದ ಸದ್ವಸ್ತಿನ ಲಕ್ಷಣಗಳು. ಆದ್ರೆ ನಮಗೆ ಯಾವ ಸ್ವಭಾವ ಬಿದ್ದಾವಂದ್ರೆ ಈ ಶರೀರದ ಸ್ವಭಾವ ಬಿದ್ದಾವ. ಇದ ನಾಣ ತಿಳ್ಕೊಂಡ್ಬಿಟ್ಟು ಇದಕ್ಕೆ ಹಸೋತೃಷಿಗಳ ಬಾಧೆ ಐತಿ, ರೋಗ ರುಜಿಗಳ ಬಾಧೆ ಐತಿ, ಹುಟ್ಟು ಸಾವು ಈ ಬಂಧನಕ್ಕೆ ಒಳಗಾಗೈತಿ, ಕಾಲದ ಮಿತಿಗೆ ಒಳಗಾಗೈತಿ. ಈ ಕಾಲದ ಮಿತಿಗೆ ಬದಲಾವಣೆ ಆಗತಕ್ಕಂಥ ಸಹಜ ಸ್ವಭಾವ ಏನೈತಲ್ಲ ಇದು ಸ್ವಭಾವ. ಇದು ತನಗೈತೆ ತಿಳ್ಕೊಂತಾನ. ನಾನು ಹುಟ್ಟೇನಿ, ನಾನು ಸಾಯ್ತು. ಇದು ಪರಿವರ್ತನೆ ಆಗುತ್ತೆ, ಇದು ಬದಲಾವಣೆ ಆಗುತ್ತೆ. ಅದಕ್ಕಲ್ಲಿ ತನ್ನ ನಿಜವನ್ನು ತಿಳಿಲಾರ್ದ ಇದು ಸುಳ್ಳು ಅನ್ನೋದು ತಿಳಿಯುವುದಿಲ್ಲ. ಹೆಂಗಿತ್ತು ತನ್ನ ನಿಜ ತಿಳಿವರಿಗೆ ಇದು ಸುಳ್ಳು ಅನ್ನೋದು ಗೊತ್ತಾಗೋಲ್ಲ. ತನ್ನ ನಿಜ ತಿಳಿಬೇಕಂದ್ರೆ ಸದ್ವಸ್ತುವಿನ ಕುರಿತು ಚಿಂತನೆ ಮಾಡ್ಕೊಂತ ಹೋದಾಗ ಆ ಸದ್ವಸ್ತುನ ತಾನು ಅನುಭವ ಆಗ್ಸುರ. ಲಕ್ಷಣಗಳೇನು ಹೇಳ್ಕೊಂತ ಹೋಗ್ಯಾರ, ಒಬ್ಬ ವ್ಯಕ್ತಿ ಲಕ್ಷಣಗಳನ್ನ ಹೇಳ್ಕೊಂತ ಹೋಗ್ಯಾರ. ಹಿಂಗದಾನ, ಉದ್ದದಾನ, ಹಿಂಗ ಹುಡ್ಕೊಂತ ಹೋಗಿ ಕಡಿಕ ನನ್ನ ಬಗ್ಗೆನೇ ಹೇಳ್ಯಾರಪ್ಪ, ಇದು ನನಗೆ ಗೊತ್ತಾವ. ಇವ್ರೆಲ್ಲಾ ಲಕ್ಷಣ ಹೇಳ್ಕೊಂತ ಹೋಗ್ಯಾರಲ್ಲ, ಯಾರೇ ವಸ್ತು ಅಲ್ಲಿದು ನನ್ನ ಬಗ್ಗೆನೇ ಹೇಳ್ಯಾರ ಇದನ್ನ ಅಂತ ಅನುಭವ ಗಟ್ಟಿ ಆದಾಗ ಇದೆಲ್ಲ. ಆದ್ರೆ ದೇಹ ಭಾವ ಇರುವವರೆಗೇನು ನಾನು
ಈ ದೇಹಕ್ಕೆ ಅನ್ಯವಾಗಿ ಬೇರೆ ಇದ್ದೇನೆ, ನಾ ಪರವಸ್ತು ಅದೇನೆ ಅನ್ನುವಂಥ ಭಾವ ಒಳಗೆ ಹುಟ್ಟೋದೇ ಇಲ್ಲ. ಆ ಭಾವ ಹುಟ್ಟಬೇಕಂದ್ರೆ ಸಚ್ಚಿದಾನಂದ ಸ್ವರೂಪದ ಭಾವ ಹುಟ್ಟಬೇಕಂದ್ರೆ ಅಂತರ ಸಂಘದಾಗ ಇದ್ಕೊಂಡು ಆ ಚಿಂತನೆಯಲ್ಲಿ ಮಾಡ್ಕೊಂತ ಹೋಗು. ದೇಹ ಭಾವ ಇರುವಲ್ಲಕ್ಕಿ ಈ ಸಂಸಾರದ ಎಲ್ಲ ಬಂದು ಮುತ್ತಿ ಬೆತ್ಕೊಂತಾವು. ಇವೆಲ್ಲ ಬಂದರೂ ಸುದಕ್ಕೆ ಇದರಿಂದ ದೂರ ಸರಿಬೇಡ ಅಂತಾವ. ಈ ಸಂಸ್ಕಾರವನ್ನು ಕೊಟ್ಕೊಂತ ಹೋಗ ನೀನು. ಮೊದಲಿನ ಸಂಸ್ಕಾರ ಇರೋದ ಅದು, ಇದು ಗಟ್ಟಿ ಆಗೋವರೆಗೆ ಇರೋದ. ಪರೀಕ್ಷೆ ಮಾಡ್ತತ್ ನೀನು. ಅದು ಏನ್ ಅನಿಸ್ತತಿ? ಜಡಮಸಿ ತಾಮಸಮತಿಗೆ ಒಳಗಾದಂಥ ಮನುಷ್ಯ ಜಡ ವಸ್ತುಗಳನ್ನ, ಜಡ ವಿಷಯಗಳಲ್ಲಿ ಬಹಳ ಆಕರ್ಷಣೆ ಆಗ್ತಾನೆ. ಇವಾಗ ಆನಂದದ ಅನುಭೂತಿ ಎಲ್ಲಿ ಆಕತಿ? ಎಲ್ಲವನ್ನೂ ಬಿಟ್ಟಾಗ ಮಹಾದಾನಂದ ಐತಿ. ಆದ್ರೆ ಇವನಿಗೆ ಎಲ್ಲಿ ಆಗ್ತತಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ವಿಷಯಾದಿಗಳನ್ನ ಇವ್ರ ಕಣ್ಣಿಗೆ ಏನಾರ ಕಾಣಬೇಕು, ಕಿವಿಗೆ ಏನಾರ ಕೇಳಬೇಕು ಅಂದಾಗ ಆನಂದದ ಭಾವ ಹೋಗ ಅಂತ ತಿಳ್ಕೊಂಡು ನಾನು ಅದಕ್ಕೆ ಆ ಪ್ರಯತ್ನ ಅಲ್ಲೇ ಮಾಡ್ತಾನೆ. ಅದಕ್ಕೆ ವಿಚಾರ ವಿವೇಕ ಜಾಗ್ರ ಆಗಿಲ್ಲ ನಾವು. ಯಾಕೆ ಜಾಗ್ರ ಆಗಿದ್ರೆ ವಿಚಾರ ಮಾಡ್ತಿದ್ದ ನಾವು. ವಿಚಾರ ಮಾಡಿ ಇದು ಯಾವುದೂ ಇಲ್ದಾಗ ಆರಾಮಾಯ್ತಲ್ಲ. ಇದು ಯಾವ ವಿಷಯಗಳ ಮೇಲಿಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಯಾವ ವಿಷಯಗಳೂ ಇಲ್ಲ. ಯಾವ ವಿಷಯಗಳ ಮೇಳಿಲ್ಲ ಅಂದ್ರೂ ಎಷ್ಟು ಆರಾಮೈತಲ್ಲ. ಇಲ್ಲಿ ವಿಷಯಗಳ ಮೇಳಿಲ್ದಾನೆ ಎಷ್ಟು ಆರಾಮಿತ್ತಂತ ಅವಾಗ. ಮತ್ತು ವಿಷಯಗಳ ಸಂಘ ಯಾಕೆ ಬೇಕು? ಮತ್ತು ಅದನ್ನ ಪುನಃ ಪುನಃ ಯಾಕೆ ಚಿಂತೆ ಮಾಡ್ಬೇಕು? ಇದೇ ಈ ಸಂಸ್ಕಾರ. ಹಾಡ ಇದ್ದಿಯೊಳಗೆ ಆರಾಮ ಇರ್ತತಿ. ಎದ್ದು ಕೂಡಲೇ ಆ ಆರಾಮದ ಭಾವವನ್ನು ಕೆಡಿಸ್ಕೊಂಡ್ಬಿಡ್ತಾನೆ. ಮತ್ತೆ ಎದ್ದ ಕೂಡಲೇ ನಿದ್ರಾವಸ್ಥೆಯಿಂದ ಬಂದಾಗ ಆರಾಮ ಇರ್ತಾನೆ ಮನುಷ್ಯ. ಎದ್ದು ಕೂಡಲೇ ಮತ್ತೆ ಯಾವ ಭಾವ ಬಂತಿ? ಸಂಸಾರದ ಭಾವ ಬಂತಿ, ಶರೀರದ ಭಾವ ಬಂತಿ, ನಾನು ನಂದು ಅಂತ ಭಾವ ಬಂದ ಕೂಡಲೇ ಮತ್ತೆಲ್ಲ ಕೆಟ್ಟು ಹೋಗ್ತೀವಿ. ಎಷ್ಟು ಆರಾಮಿತ್ತು ಆ ಆರಾಮ ಆ ಕ್ಷಣದಿಂದ ಮಾಯ. ಅಂದ್ರೆ ಈ ಸಂಸ್ಕಾರ ಹೆಂಗೈತಿ ನೋಡಿ. ಅದನ್ನ ಆ ಸೂತ್ರ ಹಿಡ್ಕೋವಲ್ದಿದ್ದು. ಎಲ್ಲ ಬಿಟ್ಟಾಗ ಆರಾಮಿತ್ತಲ್ಲಪ್ಪ ನಿದ್ದೆ ಒಳಗೆ, ಹಂಗೆ ಎಚ್ಚರದಾಗೂ ಇದನ್ನ ಮ್ಯಾಗ ಮೋಹ ಬಿಟ್ಟಿರೋನು ಅಂತ ಆ ಸಂಸ್ಕಾರ ಹಿಡ್ಕೊಳೋದಿಲ್ಲ. ಇದು ಹೀನ ಸಂಸ್ಕಾರ ಮೊದಲಿಂದ ಐತಲ್ಲ, ಇದಕ್ಕೆ ಮತ್ತೆ ಜೋತಿ ಬೀಳ್ತತಿ. ಮತ್ತೆ ಇದಕ್ಕೆ ಬೆಣ್ಣ ಹತ್ತಿ ಮತ್ತೆ ಇದನ್ನ ಗಟ್ಟಿ ಮಾಡ್ಕೊಂಡಿರ್ತತಲ್ಲ, ಅದಕ್ಕೆ ಇದ್ರ ಬೆಣ್ಣ ಹತ್ತಿ ಮತ್ತೆ ಹೋಗ್ಬಿಡು. ಈ ಪ್ರವೃತ್ತಿಯನ್ನು ಬದಲಾವಣೆ ಮಾಡ್ಕೊಂತಾರ ಅವರು. ಈ ಪ್ರವೃತ್ತಿಯನ್ನು ಬದಲಾವಣೆ ಮಾಡ್ಕೊಂಡ್ರೆ ಆವಾಗ ಈ ಜಗತ್ತಿನೊಳಗೆ ನೋಡಕ್ ಏನೈತಿ, ಇದ್ರೊಳಗೆ ಏನೈತಿ ಸುಖ ಅನ್ನುವಂಥ ಸತ್ಯದ ನಿನಗೆ ಗೊತ್ತಾಗತ್ತೆ. ಅಂದ್ರೆ ಇದೆಲ್ಲ ಬರಿದೈತಿಪ್ಪ ಇದ್ರೊಳಗೆ. ಅದನ್ನ ಹೇಳ್ತಾರ, ಇದ್ರೊಳಗೆ ಎಲ್ಲ ಬರಿದೈತಿ, ಇದ್ರೊಳಗೆ ಏನು ಸುಖ ಐತಿ? ಖಾಲಿ ಐತಿ ಇದ್ರೊಳಗೆ. ಎಲ್ಲೈತಿ ಸುಖ ಈ ಜಗತ್ತಿನೊಳಗೆ ವಿಚಾರ ಮಾಡಿ. ಹೊರಗಡೆ ಎಲ್ಲರೇ ಸುಖ ಐತೆ ವಿಚಾರ ಮಾಡಿ ನೋಡಿದ್ರೆ ಹೊರಗಡೆ ಎಲ್ಲಿ ಸುಖ ಇಲ್ಲ. ಸುಖ ಇರೋದು ತನ್ನೊಳಗೆ ತಾನೇ ತನ್ನೊಳಗೆ. ಮತ್ತೊಂದು ಪದ್ಯದಾಗ ಹೇಳ್ತಾರ, ತಾನೇ ತನ್ನೋಳು ಚಿದಾಖಂಡ ರೂಪ. ಆದ್ರೆ ಈ ಸಚ್ಚಿದಾನಂದ ಭಾವ ಯಾಕೆ ಹುಟ್ಟಬಲ್ವು? ಪರಮ ಭಾವ ಯಾಕೆ ಹುಟ್ಟಬಲ್ವು? ಜೀವ ಭಾವನ ಮತ್ತೆ ಯಾಕೆ ಮನ್ಮದಕ್ಕ? ಜೀವ ಭಾವ ಜನ್ಮ ಜನ್ಮಾಂತರದಿಂದ ಹಿಂಗ ಹೊಂಟತಿದು. ಅನೇಕ ಬಹುಭಾವಗಳಲ್ಲಿ ಇದು ಒಂದು ಜೀವನದಾಗ ಆಗಿ ನಡೆದಿಲ್ಲ ಇದು. ಹಂಗಾಗಿ ಈ ಸಂಸ್ಕಾರ ಹಿಂಗ ಮುಂದ್ವರ್ಕೊಂತ ಪ್ರಯತ್ನ ಅಲ್ಲೇ ನಡೆದೈತಿ. ಅದ ಗಟ್ಟಿ ಆಕತಿ, ಮತ್ತೆ ಅಲ್ಲೇ ನಡೆದೈತಿ, ಮತ್ತೆ ಅದ ಗಟ್ಟಿ ಆಗತೈತಿ. ಒಮ್ಮೆ ನಿಂತಿಲ್ಲ, ವಿಚಾರ ಮಾಡಿಲ್ಲ. ಮನುಷ್ಯ ಜನ ಬಂದದ ಅದಕ್ಕೆ ನಿಂತು ವಿಚಾರ ಮಾಡ. ಈಗ ವಿಚಾರ ಮಾಡಿದ್ರೆ ಇದು ಗಟ್ಟಿ ಆಕತಿ. ವಿಚಾರ ಮಾಡಿಲ್ಲ ಅಲ್ಲಿ. ಅದಕ್ಕೆ ವಿಚಾರವನ್ನ ನೀವು ಮಾಡ್ಬೇಕಾಯ್ತಂದ್ರೆ ನಿತ್ಯ ಚಿಂತನೆ ಮಾಡಿದಾಗ ವಿಚಾರ, ಅದಕ್ಕೆ ಸತತ ಪ್ರಯತ್ನ ಬೇಕು. ಅದಕ್ಕೆ ಅಲ್ಲಿ ಹೇಳ್ತಾರ ಅವರು, ಕಡೆಗೆ ಹೇಳ್ತಾರ ಅವರು, ತುಂಬಿ ತುಳುಕದ ಆನಂದ ಸುಧಾಪ್ತಿ ತಾನೆಂಬುದೊಂದು ಅರಿವು ತನ್ನೊಳು ಲೀಯಮಾಗೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದು ನಂಬಿಕೆ ಪೆರೆತಿಲ್ಲವೆಂದು. ತುಂಬಿ ತುಳುಕುವ ಶತಾಬ್ದಿ ಅಥವಾ ಆನಂದಮಯವಾದ ಇರುವು ತಾನಾದ ತಿಳಿಯವಲ್ದೆ ಹೋಗಿ
ಶಂಭುಲಿಂಗ ತನಗೆ ಬೆರತಾಗಿಲ್ಲ, ತನಗೆ ಹೊರತಾಗಿಲ್ಲ ಅನ್ನೋದು ತಿಳಿಯವಲ್ದು. ಹೌದು. ಇದನ್ನ ತಿಳಿದಾಗ ಮುಕ್ತಿ ಅಂತಾರ ಅವ್ರು. ಇದನ್ನ ತಿಳಿದಾಗ ದುಃಖದಿಂದ ಬಿಡುಗಡೆ. ಎಲ್ಲಿವರೆಗೆ ದೇಹ ಭಾವ ಇರ್ತದೆ ಅಲ್ಲಿವರೆಗೆ ದುಃಖದಿಂದ ಬಿಡುಗಡೆ ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಈ ದುಃಖದಿಂದ ಬಿಡುಗಡೆ ನೀ ಆಗ್ಬೇಕಾಯ್ತಂದ್ರೆ ಇದನ್ನ ತಿಳ್ಕೊ. ಅದಕ್ಕೆ ಇದನ್ನ ನಾವು ವಿಚಾರ ಮಾಡ್ಕೊಂತ ಹೋದಂಗ ತಿಳಿತೈತಿ. ಈ ವಿಚಾರ ಮಾಡಬೇಕಾಯ್ತಂದ್ರೆ ಮೊದಲು ಪೂರ್ವವಾಗಿ ಸಿದ್ಧತೆ ಮಾಡ್ಕೋಬೇಕು. ವಿಚಾರ ಮಾಡ್ಬೇಕಂತ ಕುಂತ್ರೂ ಸದ್ಯಕ್ಕೆ ಈ ವಿಚಾರಗಳು ಒಳಗೆ ಬರೋದಿಲ್ಲ. ಆ ಸೂಕ್ಷ್ಮ ತಿಳಿದಿಲ್ಲ, ಅನುಭವಕ್ಕೆ ಬರೋದಿಲ್ಲ. ಎಷ್ಟು ತರ್ಕ ಮಾಡು, ಎಷ್ಟು ಲೆಕ್ಕ ಹಾಕು, ಎಷ್ಟು ಕೂಡಿಸು, ಎಷ್ಟು ಕಳಿ. ಇದು ಕೂಡಿಸೋದಕ್ಕೆ ಕಳಿಸೋದಕ್ಕೆ ಲೆಕ್ಕಕ್ಕೆ ಸಿಗುವಂಥದ್ದು ಅಲ್ಲಿ, ತರ್ಕಕ್ಕೆ ಸಿಗುವಂಥದ್ದಲ್ಲ. ಈ ತರ್ಕ ಮಾಡಿ ತಿಳ್ಕೊತೇನೆ, ತರ್ಕಶಾಸ್ತ್ರದ ಮೂಲಕ ತಿಳ್ಕೊತೇನೆ, ಜೀವ ಹುಟ್ಟ್ಯಾನ, ಜೀವ ಸಾಯ್ತಾನ, ಅವ ಜೀವನ ಉಡವನಾನು, ಹಿಂಗೆ ಜಡಭಾವದಿಂದ ಹಿಂಗೆ ವಿಚಾರ ಮಾಡಿದ್ರೆ, ಈ ತರ್ಕದೊಳಗೆ ಬಿದ್ದೆ ಅಂದ್ರೆ ಇದು ಎಷ್ಟು ಜನ ಆದರೂ ತಿಳಿದಿಲ್ಲ. ಸೂಕ್ಷ್ಮ ಭಾವ ಬೇಕು. ಸೂಕ್ಷ್ಮ ಭಾವ ಅಂದ್ರೆ ಶರೀರ ನಾನ ತಿಳ್ಕೊಂಡು ಕೂತೇವಲ್ಲ, ಈ ಜಡಭಾವ ಹೋಗು. ಈ ಶರೀರ ಜಡ ಶರೀರ ಒಂದು ಅವಸ್ಥೆ ಒಳಗೆ ತೋರಿದಂಥ ಶರೀರ ಇದು, ಮತ್ತೊಂದು ಅವಸ್ಥೆ ಒಳಗಿಲ್ಲ. ಮತ್ತು ಈ ಜಡ ನಾನ ತಿಳ್ಕೊಂಡು ಕೂತೇನಲ್ಲ, ಇನ್ನೊಂದು ಶರೀರ ಸೂಕ್ಷ್ಮ ಬಂದಿತ್ತು, ಅದು ನಾನು ತಿಳ್ಕೊಂಡು ಕೂತಿದ್ನೇವ. ಎಚ್ಚರಾಪ್ಲೆ ಬಿಟ್ವಿ. ನಿತ್ಯ ಒಳಗಿದ್ದಾಗ ಆನಂದದೊಳಗೆ ಮುಳುಗಿದಾಗ ಕಾರಣ ಶರೀರ, ಕಾರಣ ರೂಪದಿಂದ ನಿದ್ದೆ ಅನುಭವ ಮಾಡ್ಕೊಳಕತ್ತೆ. ಅದು ಮರೆತು ಹೋಯ್ತು. ಮತ್ತೆ ಎಚ್ಚರ ಬಂದ್ಮೇಲೆ ಮತ್ತೆ ಯಾವ ಶರೀರ ಕಟ್ಕೊಂತಿ, ಇದೇ ಶರೀರ ಕಟ್ಕೊಂತಿ. ಇವು ಮೂರು ಅವಸ್ಥೆಗಳು ಒಂದರೊಳಗೊಂದಿಲ್ಲ. ಆದರೂ ಆ ಸೂಕ್ಷ್ಮ ನಾನು ಅದೇನೆಲ್ಲ, ನಾನು ಇದನ್ನೆಲ್ಲ ಅನ್ನುವಂಥ ಭಾವ ಅನುಭವ. ಈಗ ಶರೀರ ಕುಂತೈತಿ, ಶರೀರ ಕುಂತರೂ ಇದ್ರ ಜೊತೆ ಮನಸ್ಸು ಬುದ್ಧಿ ಇಲ್ಲೇ ಇರ್ಬೋದು, ಹೊರಗಡೆ ಹರಿದಾಡ್ತಿರ್ಬೋದು. ಶರೀರ ಕುಂತೈತಿ, ಬುದ್ಧಿ ಯಾವುದೋ ಲೆಕ್ಕದಾಗ ಮುಳುಗಿರ್ತತಿ, ಮನಸ್ಸು ಎಲ್ಲಿ ಹೊರದಾಡ್ತಿರ್ತತಿ. ಆದ್ರೆ ಇದನ್ನೆಲ್ಲ ನೋಡ್ತಿರ್ತದೆ, ಹೊಸಾಗತ್ತದ. ಶರೀರ ಇಲ್ಲಿ ಕುಂತಿದ್ದು ಗೊತ್ತೈತಿ, ಅದಕ್ಕೆ ಮನಸ್ಸಲ್ಲಿ ಹರಿದಾಡಿದ್ದು ಗೊತ್ತೈತಿ, ಬುದ್ಧಿ ಲೆಕ್ಕ ಹಾಕಿದ್ದು ಗೊತ್ತೈತಿ. ಅರ್ಥ ಏನಪ್ಪ ಅಂದ್ರೆ ಎಲ್ಲವನ್ನೂ ನೋಡಾಕತೈತಿ. ಶರೀರ ನೋಡಾಕತೈತಿ, ಶರೀರ ಕುಂತ ಅನ್ನೋದು ಗೊತ್ತೈತದ. ಮನಸ್ಸನ್ನು ನೋಡಾಕತೈತಿ, ಮನಸ್ಸಲ್ಲಿ ಹರಿದಾಡಾಕತೈತಿ, ಏನೇನು ಮಾಡ್ತೀವಿ ಅದನ್ನು ಗೊತ್ತೈತದ. ಮತ್ತು ಬುದ್ಧಿ ಒಳಗೆ ಲೆಕ್ಕಾಚಾರ ಹಾಕ್ಬೋದು, ಅದು ಗೊತ್ತಾಗತ್ತದ. ಎಷ್ಟು ಮಚ ಆಯ್ತು ಎಲ್ಲ ನೋಡುವಂಥ ಆ ಸದ್ವಸ್ತು ಎಲ್ಲ ಕಡೆನೂ ಐತಿ. ಇಲ್ಲೇ ಇಲ್ಲ ಅಂದ್ರೆ ಇಲ್ಲೇ ಐತಿ, ಮನಸ್ಸಲ್ಲಿ ಐತಿ, ಅಲ್ಲೂ ಐತಿ. ಇದು ಲೆಕ್ಕ ಹಾಕೈತಿ, ಅಲ್ಲೂ ಅದ್ರ ಸಾನ್ನಿಧ್ಯ ಐತೆ ಐತಿ. ಅದಕ್ಕೆ ಇದ್ರ ಒಳಗೆ ನೀನು ಯಾರು ವಿಚಾರ, ಇಲ್ಲಿ ಕುಂತಂತ ಈ ಶರೀರ ನೀನು, ಎಲ್ಲೆಲ್ಲ ಹರಿದಾಡ್ತಕ್ಕಂಥ ಮನಸ್ಸು ನೀನು, ನೀನೆಲ್ಲ ಲೆಕ್ಕ ಹಾಕ್ತಕ್ಕಂಥ ಬುದ್ಧಿ ನೀನು, ಯಾವುದು ಇದ್ರೊಳಗೆ ನೀನು? ಸ್ವಲ್ಪ ಹಂಗ ವಿಚಾರ. ಯಾವುದು ನೀನು? ಜ್ಞಾನಿಗಳು ಆದಿಪುರುಷ ಅಂತ ಹೇಳ್ತಾರೆ, ಮೂಲ ಬ್ರಹ್ಮಜ್ಞಾನಿ. ಋಷಿಮುನಿಗಳೊಳಗ ಗುರು ಶಿಷ್ಯರ ಸಂಬಂಧ ಶುರುವಾಗ ಪೂರ್ವದಲ್ಲಿ ಮೊದಲ ಮನುಷ್ಯ ಕಂಡುಕೊಂಡಿದ್ದು ತನ್ನ ನಿಜ ಚಿಂತನೆಯಿಂದ. ಹಂಗ ಯಾರು ಸೂಕ್ಷ್ಮತಿಗಳಾಗಿರ್ತಾರ, ಜನ್ಮ ಜನ್ಮಾಂತರ ಸಂಸ್ಕಾರ ಬಂದಿರ್ತೈತಿ, ಅವ್ರು ಒಳಗೆ ಅಂತರಾಂಗ ಕೇಳೋದು, ಒಳಗೆ ವಿಚಾರ ಮಾಡ್ಕೋತ 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 ಒಳಗೆ ಸೇರಿರ್ತಾರ. ಬಹಿರ್ವೃತ್ತಿ ತನ್ನೇ ತಾನೇ ಕಡಿಮೆ ಕೋತ ಬರ್ತಾವ. ಜಗತ್ತು ಬರಿದ ಅಂತ ಹೇಳಿ ಸತ್ಯಾವಿಷಯ ಮಾಡ್ಯಾರ. ಕಾಣಿಸಲಿ ಏನುಂಟು ಬರೀಲಿ, ಇದ್ರೊಳಗೆ ನೋಡಕ್ಕೆ ಏನೈತಿ? ಎಲ್ಲ ಬರೀದೈತಿ. ಸುಖ ಎಲ್ಲೈತಿ ಇದ್ರೊಳಗೆ? ಇಷ್ಟೆಲ್ಲ ಕಾಣಿಸ್ತೈತಿ ಅಂತಂದ್ರೆ
ಇದನ್ನ ಕಾಣಿಸೋದು ಹೇಳಕ್ಕಿಲ್ಲ. ಸುಖ ಎಲ್ಲೈತಿ ಇದ್ರೊಳಗೆ ನೀವು ಹುಡುಕಾಕತ್ತಿಯಲ್ಲ, ಆ ಸುಖ ಇದ್ರೊಳಗೆ ಎಲ್ಲೈತಿ ಅಂತ ಪ್ರಶ್ನೆ ಅದು. ಬರೀದೈತಿ ಇದ್ರೊಳಗೆ, ಖಾಲಿನೇ ಐತಿ. ನೀನು ಸುಖ ಭಾವ ನೋಡ್ಕೊಂತಿ, ಉಂಡ್ರೆ ಸುಖ ಆಗೈತೇನೆ ಅಂತಂದು. ಆ ವಿಷಯ ವಸ್ತುಗಳು ಯಾವ ಸುಖ ಕೊಡ್ತಾವ ಅಂತ ಹೇಳಿಲ್ಲ ಅವು. ನೀನು ಭಾವಿಸ್ಕೊಂಡು ಇದನ್ನ ನೋಡಿದ್ರೆ ನನಗೆ ಸುಖ ಆಗೈತೇನೋ ಅಂತ. ಮತ್ತ ಸುಖ ಅನ್ನೋದ ಯಾವ ಇಂದ್ರಿಯಗಳಿಗೂ ಗೊತ್ತಿಲ್ಲ. ಕಣ್ಣಿಗೆ ಸುಖದ ಅನುಭವ ಆಗೈತಾನೆ, ಯಾವ ಇಂದ್ರಿಯಗಳು ಸುಖದ ಅನುಭವ ಆಗಿಲ್ಲ. ಸುಖದ ಅನುಭವ ಎಲ್ಲ ಆಯ್ತು. ನಾವು ಇಂದ್ರಿಯಗಳಿಂದನೂ ಸುಖ ಆಗೈತೆ ಅಂತ ನಾವು ತಪ್ಪು ಕಲ್ಪನಾ. ಅದಕ್ಕೆ ಇದೆಲ್ಲ ನೋಡಿದಾಗ ಮೂಲ ಪುರುಷ ಏನು ವಿಚಾರ ಮಾಡ್ಕೊಂಡು ಈ ಕ್ರಮವತ್ತಾಗಿ ನೋಡ್ತಕ್ಕಂಥದ್ದು ಯಾರು, ನೋಡೋಣ ಯಾರು, ಇದನ್ನೆಲ್ಲವನ್ನು ತಿಳಿಯಾವ ಯಾರು, ಮತ್ತು ಇದ್ರೊಳಗೆ ನಾಡೆ ಯಾರು, ಇಷ್ಟೆಲ್ಲ ನಡೆದತ್ತಲ್ಲ ಇದು ಮಿಥ್ಯೆ. ಇದ್ರೊಳಗೆ ನಾಡೆ ಯಾರು ಹಂಗಾರೆ? ಈ ಶರೀರ ಇಷ್ಟೆಲ್ಲ ಚರಿತಾರ್ಥ ನಡೆಸೈತಿ, ಇದು ಒಂದೊಂದು ತೊಡಗು ನಡೆಸೈತಿ. ಈ ದಿನ ಏನೇನು ಹಂಗಾರ ಇದೆಲ್ಲ ಮಾಡ್ತೀವಿ. ಮುಂಜಾನೆ ಎದ್ದು ಸಾಯಂಕಾಲ ಒಳಗೆ ಅಷ್ಟ ಮಾಡ್ತಿರ್ತೀವಿ, ರಾತ್ರಿ ಆತ ಮತ್ತೆ ಇದ್ರ ಕೆಲಸ ಬಂದಾಗೈತೆ. ಮತ್ತೆ ನೀನು ಇದ್ದೇನೆ ಹಂಗಾರ ಶರೀರ ಏನಾಗಿತ್ತಂದ್ರೆ, ಈ ಶರೀರ ಇಲ್ಲದಾಗ ನಿಮ್ಗೆ ಅನುಭವನೂ ಇರಬಾರ್ದಾಗಿತ್ತು. ಶರೀರ ಮೀರಿ ಬೇರೆ ಅನುಭವನ ಇರಬಾರ್ದಾಗಿತ್ತು. ಇದು ಇಲ್ಲದಾಗೂ ನೀ ಅನುಭವ ಮಾಡ್ಕೊಂತಿಲ್ಲ, ಅಲ್ಲೂ ಸುಖ ದುಃಖದ ಅನುಭವ ಆಕತ್ತೀನಿ. ಕನಸಿನೊಳಗೆ ಆದಂತ ಅನುಭವ ನೋಡ್ಕೋಲ್ಲ. ಈ ಶರೀರ ಇಲ್ಲ, ಈ ಶರೀರ ಇಲ್ಲ ಅಂದ್ರೆ ನೀ ಇರಬಾರ್ದಾಗಿತ್ತು. ಮತ್ತೆ ನೀ ಇದೆಯಲ್ಲ ಇಲ್ಲಿ ನೋಡೋದಲ್ಲ, ನಾವು ತಿಳಿಯಾಕತ್ತಾನಲ್ಲ. ಸುಖ ತಿಳಿತಾನ, ದುಃಖ ತಿಳಿತಾನ, ನೋವು ನಲಿವು ಎಲ್ಲವನ್ನೂ ತಿಳಿತಾನ, ಎಲ್ಲವನ್ನೂ ಅರಿತಾನ. ಮತ್ತ ಅದು ಸುಳ್ಳು. ಅದನ್ನೂ ಬಿಟ್ಟು ಮುಂದೆ ಕನಸು ನಿದ್ದೆ ಒಳಗೆ ಹೋದೆ ಅಂದ್ರೆ ಕನಸಿನ ಕಣ್ಣಿದ್ದೂ ಇಲ್ಲ, ಎಚ್ಚರ ಜಗತ್ತೂ ಇಲ್ಲ. ಅದ್ರ ತಾ ಮಾತ್ರ ತಾನ ಹೆಂಗಂಗೆ ಈ ಜಗತ್ತಿನ ಬಿಟ್ಕೊಂತ ಒಳಗೆ ಸರ್ಕೊಂತ ಹೋಗ್ತಾನ, ಆಗ ಆನಂದದ ಕಡೆನ ಹೋಗ್ತಾನ. ಜಡ ಶರೀರ ಇದ್ದಾಗ ಬಂಧನ ಬಹಳ, ಸೂಕ್ಷ್ಮ ಶರೀರಕ್ಕೆ ಬಂಧನಗಳ ಕಡಿಮೆ ಆಗ. ಈ ಜಡ ಶರೀರ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗಕ್ಕೆ ಸಮಯ ಹಿಡಿತೈತಿ. ಕನಸಿನೊಳಗೆ ಸೂಕ್ಷ್ಮ ಶರೀರ ಇರ್ತೈತಿ, ಒಮ್ಮೆ ಇಲ್ಲಿ ಇರ್ತೈತಿ, ಮತ್ತೊಮ್ಮೆ ಎಲ್ಲಿ ಹೋಗಿರ್ತೈತಿ. ಆ ಕನಸಿನ ಸೂಕ್ಷ್ಮ ಶರೀರ ಅದ್ಭುತ ಇರುತ್ತೆ. ಅಲ್ಲೇ ಅಲ್ಲಿ ಬಂಧನಗಳ ಮತ್ತಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಬಂಧನಗಳು ಇಲ್ಲಿ ಬಂಧನಗಳ ಕಾರಣ. ಯಾಕಂದ್ರೆ ಅಲ್ಲಿ ಶರೀರ ಭಾವ ಐತಿ. ಜಡ ಶರೀರ ಭಾವ ಈ ಶರೀರ ಭಾವ ಹೋಗೈತಿ, ಅಲ್ಲೊಂದು ಮತ್ತೊಂದು ಶರೀರ ಭಾವ ಕಂಡುಕೊಂತಿದ್ರು. ಅದಕ್ಕೆ ಏನೇ ರೂಢಿಗತ ಆಗ್ಯಾವ ಅದೆಲ್ಲ ಬಂದ್ವು. ಅಲ್ಲಿ ಕುಂಟ ಆಗ್ಯಾನ, ಫೂಡ್ ಆಗ್ಯಾನ, ಶ್ರೀಮಂತ ಆಗ್ಯಾನ, ಬಡವ ಆಗ್ಯಾನ, ಅವೆಲ್ಲ ಮತ್ತಲ್ಲಿ ಬಂಧನ ಅವ. ಹಾಡಂಗಿದ್ರಿಗೆ ಜಾರಿದ ಕನಸನು ಹೋಯ್ತು, ಎಚ್ಚರಿಕೆ ಅಂದ್ರೂ ಹೋಯ್ತು. ಅಲ್ಲಿ ಕಾರಣ ಸರಿನಷ್ಟ, ಅಲ್ಲಿ ಆನಂದನೇ ಐತಿ, ಆದ್ರೆ ಅಜ್ಞಾನ ಐತಿ. ಆ ಅಜ್ಞಾನ ವಶಾತ್ ಇರಕತಿ. ಮತ್ತೆ ಎಚ್ಚರ ಆದ ಕೂಡಲೇ ಮತ್ತೆ ಇದನ್ನ ಹಿಡ್ಕೊಳಕತ್ತೈತಿ. ಇದು ಎಲ್ಲಿ ಹಿಡ್ಕೊಳಕತ್ತೈತಿ? ಮೊದಲನೇದೇನಿತ್ತಲ್ಲ ಜಡ ಶರೀರ, ಅದನ್ನ ಹಿಡ್ಕೊಂತಿ. ಅದ್ರ ನಾಮರೂಪಾದಿಗಳನ್ನ ಹಿಡ್ಕೊಂತಿ. ಅದ್ರ ಸುತ್ತಮುತ್ತಲಿನ ನಂದು ಅಂತ ಏನು ಹಿಡ್ಕೊಂಡು ಕುಂತಿತ್ತಲ್ಲ, ಅದೆಲ್ಲ ಅಂಟ್ಕೊಂಡ್ಬಿಟ್ಟು ಮತ್ತೆ ಹೊಳ್ಳಿ ಇವೆಲ್ಲ ಎಲ್ಲ ಇಟ್ಕೊಂಡು ಅಂತಃಕರಣಗಳು ಮರ್ತಿಲ್ಲ, ಪೂರ ಬಿಟ್ಟಿಲ್ಲ, ಮರ್ತಾಗ ಅಡಿಸಿತ್ತು ಅಷ್ಟೇ. ನಿದ್ದೆ ಒಳಗ ಎಲ್ಲ ಅಡಗಿತ್ತು. ಮತ್ತೆ ಎದ್ದ ಕೂಡಲೇ ಮತ್ತೆ ಹೆಂಗಿತ್ತು ಹಂಗ ಆಸ್ ಇಟ್ ಇಸ್. ಇದರಿಂದ ಬಿಡುಗಡೆ ಆಗೋದು ಹೆಂಗ? ತತ್ವಗೂಢದ ವಿಲಕ್ಷಣ ಆಗಿದೆಂದು ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಪಂಚ ತತ್ವಗಳಿಂದಾದಂಥ ಪಂಚವಾಯುಭೂತಗಳಿಂದಾದಂಥ ಈ ಶರೀರವನ್ನು ಬಿಟ್ಟು ಇದಕ್ಕೆ ವಿಲಕ್ಷಣವಾಗಿ ಹೊರತಾಗಿ ನಿಂತು ನೋಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಬೇಕು. ನೀನು ಹೊರತಾ ಇದೀ, ಇದನ್ನ ಬಿಟ್ಟು ಬೇರೆನ ಇದೀನಿ ನೀನು. ಈಗೇನ್ ಮಾಡ್ಕೊಂಡು ಇದ್ರ ಜೋಡಿ ಬೆಸ್ಕೊಂಡ್ಬಿಟ್ಟಿ. ಈಗೇನ್ ಮಾಡ್ಕೊಂಡು ಇದು ನಾನಂದ್ರೆ ಇದಂದ್ರೆ ನಾನು. ಅದಕ್ಕೆ ಇನ್ನೊಂದು ಪದ್ಯದಾಗ ಹೇಳ್ತಾರೆ ನೋಡ್ರಿ, ಮುನ್ನಿನಂತೆ ಸಮರಸ ಬೇಡಲ್ಲಿ ಜೀವನಿ ಪದ್ಯ ಬರ್ತಪ್ಪ. ಅಂದ್ರೆ
ನೀನು ಹಿಂಗೆ ಕೆಟ್ಟುದು ಶುದ್ಧ ಆಗೋದು, ಒಂದಿನ ಕೆಡ್ತಿ, ಒಂದಿನ ಶುದ್ಧ ಅಕ್ಕಿ, ಒಂದಿನ ಇದಕ್ಕಿ ಅದಕ್ಕಿ, ಒಂದಿನ ಹೊಕ್ಕಿ, ಮತ್ತೊಂದು ಶರೀರ ಬರ್ತೈತಿ. ಅದಕ್ಕೆ ಇದನ್ನ ದುಡಿ ಸಮರಸ ನನಗೆ ಯಾಕೆ ಆಯ್ತು, ಇಷ್ಟೊಂದು ಯಾಕೆ ಇದ್ರ ದುಡಿ ನಾ ಇಟ್ಕೊಂಡೇನಿ, ಇದನ್ನ ಯಾಕೆ ನಾ ಹಿಡ್ಕೊಂಡು ಕೂತೀನಿ ನಾನು ಇದು ನೀನಲ್ಲ ಅಲ್ಲ, ಇದೇನು ನೀನಂತ ತಿಳ್ಕೊಂಡು ಕೂತಿಯಲ್ಲ, ಅದು ನೀನಲ್ಲ ಅಲ್ಲ, ಇದು ಒಂದು ಸಾಧನ ಅಷ್ಟೇ. ಈ ಸಾಧನ ಹೆಂಗ ಬಂದತ್ತಂದ್ರೆ ನೀ ಮಾಡಿದಂಥ ಕರ್ಮದ ಫಲದಿಂದ ಬಂದತ್ತೆ. ನಿನ್ನ ಕಡೆಯಲ್ಲಿ ಎಂತೆಂಥ ಯೋಗ್ಯತೆ ಐತಲ್ಲ, ಯೋಗ್ಯತೆಗೆ ಅನುಸಾರವಾಗಿ ಬಂದೈತಿ ನೀ ಮಾಡಿದಂಥ ಕರ್ಮದ ಫಲದ ಪಾಪ ಪುಣ್ಯ ಅಂತ ಹೇಳ್ತಾರೆ. ಶ್ರೀಮಂತಿಕೆ ಇದ್ದಾವ ತನಗೇನು ಬೇಕು ಎಂಥದ್ದು ಬೇಕು ಅಂತ ತಗೊಳಕ್ಕೆ ಅನುಕೂಲ ಹೆಂಗಿರ್ತದಲ್ಲ, ಹಂಗೆ ಪುಣ್ಯದ ಫಲ ಜೋರು ಇದ್ದಾವಾಗ ಹಂಗೆ ಅನುಕೂಲಗಳು ಬಂದಿರ್ತಾವ. ಪಶು ಪಕ್ಷಿ ಪ್ರಾಣಿ ಕಿಮಿ ಕೀಟ ಆಗಲಾರ ಮನುಷ್ಯ ಶರೀರ ಬಂದಿರ್ತದೆ. ಆ ಪುಣ್ಯದ ಬಲ ಜೋರ್ಲಿಂದನೇ ಬಂದದ್ದು. ಆ ಪುಣ್ಯದ ಬಲದಿಂದ ಜೋರ್ಲಿಂದ ಬಂದಂತ ಈ ಮನುಷ್ಯ ಶರೀರ ಎದಕ್ಕೆ ಬಂದೈತೆ ಅಂತ ವಿಚಾರ. ಸಿಕ್ಕಾಪಟ್ಟಿ ಶ್ರೀಮಂತಿಕೆ ಐತಿ, ಎದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ವಿಚಾರ. ಹೆಂಗಾರ ಉಪಯೋಗ ಮಾಡ್ಕೊಂಡ್ರೆ ಆ ಶ್ರೀಮಂತ ಕರೆಗೆ ಹೋಗಿಬಿಡ್ತದೆ, ಒಂದು ದಿನ ಈ ಶರೀರ ಹೋಗಿಬಿಡ್ತದೆ, ವ್ಯರ್ಥ ಆತಲ್ಲ. ಇದು ವ್ಯರ್ಥ ಮಾಡಬಾರ್ದಂದ್ರೆ ಈ ವಿಚಾರವನ್ನು ಬದಲಿ ಮಾಡ್ಕೊಂಡು ಇದ್ರ ಜೋಡಿ ಸಮರಸ ಬೇಡ. ಇದು ಏನು ಬಂದತ್ತಲ್ಲ, ಇದನ್ನ ನೀನು ಪುಣ್ಯದ ಸಂಗ್ರಹ ಕೊಟ್ಟು ತಗೊಂಡ್ಬಂದಿ. ಇದನ್ನ ಜನ್ಮಾಂತರ ಪುಣ್ಯ ಮಾಡಿ 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 ಬಂದಂತ ಪುಣ್ಯದ ಬಲ ಜೋರಾಗಿ ಈ ಶರೀರ ಮನುಷ್ಯ ಶರೀರ ತಗೊಂಡು ಬಂದಿ. ಇದು ಸುಮಾರು ತಗೊಂಡ್ಬಂದಿಲ್ಲ ನೀನು. ಇದಕ್ಕಾಗಿ ಜನ್ಮಾಂತರ ಪುಣ್ಯ ಸಂಗ್ರಹ ಮಾಡ್ಕೊಂತ ಬಂದು ಈ ಮನುಷ್ಯ ಶರೀರ ಬಂದತಿ. ಆ ಪುಣ್ಯವನ್ನ ನೀನು ಈಗ ಪಡೆದು ಬಂದಿಯಲ್ಲ, ಇದನ್ನ ಸದುಪಯೋಗ ಮಾಡ್ಕೋಬೇಕಲ್ಲ. ಕರ್ಮ ಹಂಗ ಇವತ್ತು ಮಾಡಿದ್ದು ಇವತ್ತು ಸಿಗುವುದಿಲ್ಲ. ಈ ಏನ್ ಸಿಕ್ಕೈತಲ್ಲ, ಏನ್ ಬಂದತ್ತಲ್ಲ ನಿನ್ನ ಭಾಗ್ಯದೊಳಗ, ನಿನಗೆ ಅನಿಸ್ತತಿ ನಾ ಮಾಡೇನಿ ನನ್ನಿಂದ ಬಂದತಿ ಅಂತೇಳಿ. ನೀ ಮಾಡಿದ್ರು ಬರೋದಿಲ್ಲ. ಅದು ನಿನ್ನ ಪುಣ್ಯದ ಫಲ ಜೋರಿದ್ದಾಗ ಇದೆಲ್ಲ ಬಂದದ್ದು. ಕರ್ಮದ ಫಲನ ಇದು. ನೀ ಮಾಡಿದ್ದಕ್ಕೆ ಬಂದತ್ತೆ, ಆದ್ರೆ ಈಗ ಮಾಡಿದ್ದಕ್ಕೆ ಬಂದಿಲ್ಲ. ಏನು ನಿನ್ನ ಸಿಕ್ಕತ್ತಲ್ಲ, ನೀನು ಮಾಡಿದ್ದ ಚಲೋದರ ಬಂದಿರಲಿ ಕೆಟ್ಟದರ ಬಂದಿರಲಿ, ನೀನು ಮಾಡಿದ್ದ, ಆದ್ರೆ ಈಗ ಸದ್ಯ ಮಾಡಿದ್ದಲ್ಲ. ಒಂದು ಬೀಜ ಮಳಿ ಕೂಡ ಬೀಜ ನೆಟ್ಟುಕೊಳ್ಳೇನ ಅವತ್ತ ಮಾವಿನ ಪಪ್ಪ ಹುಡಿದ್ರ ಅವತ್ತ ಹಣ್ಣು ತಿನ್ನಕಂತ ವರ್ಷಾನುಗಟ್ಲೆ ಕಾಯ್ಬೇಕು. 4 ವರ್ಷ 5 ವರ್ಷ 10 ವರ್ಷ ಒಂದು ಗಿಡದ ಬೀಜ ಊರಿದ್ರೆ ಅದ್ರ ಫಲ ತಿನ್ಬೇಕಂದ್ರೆ ಎಷ್ಟು ಸಮಯ ಹಿಡಿದು. ಕರ್ಮದ್ದು ಹಂಗೈತಿ. ಇವತ್ತು ಮಾಡಿದ ಕರ್ಮ ಫಲ ಇವತ್ತ ಬರುವುದಿಲ್ಲ. ನಾ ಪುಣ್ಯ ಮಾಡೇನ್ರಿ, 8 ಮಂದಿಗೆ ದಾನ ಧರ್ಮ ಮಾಡಿದ್ನಿ, 8 ಮಂದಿಗೆ ಪುಣ್ಯ ಮಾಡಿದ್ನಿ, ಮತ್ತ ನನಗೆ ಕೆಟ್ಟ ಆಗತ್ತ. ಈಗ ಮಾಡಿದ್ದಾನಪ್ಪ, ಇನ್ನು ಮಾಡಿದ್ದೀಗ ಉಣ್ಣಾಕೈತಿ. ಹಂಗಂತ ಈಗೂ ಮತ್ತೆ ಏನ್ ಮಾಡಿದ್ರಿ ಹೇಳಕ್ ಬಿಡ್ರಿ, ಮತ್ತೆ ಬಂದಾರ ನೋಡಾಕ್ ಮಾಡ್ಬೇಕ. ಈಗ ನೋಡಾಕತ್ತಿ ಅಲ್ವ, ಹಿಂಗೆ ಮುಂದೆ ಮರುವುದಾಕತಿ. ಅದಕ್ಕೆ ಪುಣ್ಯದ ಫಲ ಬರ್ಬೇಕಾದ್ರು ಹಂಗ, ಪಾಪದ ಫಲ ಬರ್ಬೇಕಾದ್ರು ಹಂಗ. ಎಷ್ಟು ಪಾಪ ಮಾಡ್ತಾನ್ರಿ, ಎಷ್ಟು ಪಾಪ ಗೀಡಿ ಮನುಷ್ಯ ಅದ. ನಾವು ಏನಾಗೋದು ನೋಡ್ರಿ, ಮನಸ್ಸಿನಾಗ ಒಂದು, ಮಾತಿನಾಗ ಒಂದು, ಒಬ್ರಿಗೆ ಮೋಸ ಮಾಡೋದು ಬಿಟ್ಟಿಲ್ಲ, ಒಬ್ರಿಗೆ ಸುಳ್ಳು ಹೇಳೋದು ಬಿಟ್ಟಿಲ್ಲ. ನಾವು ಏನು ಆಗೇ ಅಲ್ರಿ. ಸಮಯ ಹಿಡಿತೈತೆ ಅದಕ್ಕೆ ಬರಾಕ್. ಏನೋ ಈಗ ಏನು ಹಿಂದಿನ ಪುಣ್ಯ ಬಲ ದೂರ ಐತಿ, ಅದು ಖಾಲಿ ಆಗ ಮಟ್ಟ ನಡೀತೈತಿ. ಮುಂದೊಂದು ದಿನ ಬರ್ತೈತಿ ಮಾಡ್ತದ ಪುಣ್ಯದ ಬಲ ಕರಿಗೆ ಪಾಪದ ಶುರು ಆಕತ್ತಲ್ಲ ಲೆಕ್ಕ, ಅವು ಬಂದ ಬರ್ತದೆ. ಅದನ್ನ ಉಂಡುಟ್ಟ ತೀರಿಸ್ಬೇಕು, ಬೇರೆ ಏನು ದಾರಿನೇ ಇಲ್ಲ ಅದು. ಅದಕ್ಕೆ ಇಷ್ಟೊಂದು ಅತ್ಯಂತ ಅಮೂಲ್ಯವಾದ ಈ ಮನುಷ್ಯ ಶರೀರವನ್ನು ನೀನು ಈ ತತ್ವವನ್ನು ತಿಳಿಲಾರ್ದನ ಹಂಗ ಕೇಳಿದೆ ಅಂದ್ರೆ ವ್ಯರ್ಥನ. ಅದು ಬೇಕಾದ ಮಾಡ, ನೀನು ಪುಣ್ಯವನ್ನ ಮಾಡಿ. ನೀನು ಪುಣ್ಯ ಮಾಡಿದ್ರು ಸದ್ಯಕ್ಕೆ ಮತ್ತೊಂದು ಮನುಷ್ಯ ಜನ್ಮ ಎತ್ತೆ ಬರ್ಬೇಕಾಗ್ತದೆ ಹೊರತಾಗಿ ಇದನ್ನ ತಿಳಿಲಾರ್ದ ಮುಕ್ತಿ ಇಲ್ಲ. ಅಂದ್ರೆ ಕರ್ಮವನ್ನ ಮಾಡಿನ ಮುಕ್ತಿ ಅಂತ ಏನಾದ್ರೆ ಸಾಧ್ಯ ಇಲ್ಲ. ಕರ್ಮವನ್ನು ಮಾಡಿ ಉತ್ತಮ ಫಲವನ್ನು ಪಡಿಬಹುದು. ಕರ್ಮವನ್ನು ಮಾಡಿ ಉತ್ತಮ ಫಲವನ್ನು ಪಡಿಬಹುದು. ಸೇವಾ ಸತ್ಕರ್ಮಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ,
ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸಿ, ಇನ್ನೊಬ್ರಿಗೆ ಒಳ್ಳೇದನ್ನು ಮಾತಾಡಿ, ಇನ್ನೊಬ್ರಿಗೆ ಒಳ್ಳೇದನ್ನು ಮಾಡಿ ಪುಣ್ಯ ಸಂಗ್ರಹ ಆಗಿ ಮತ್ತು ಮನುಷ್ಯ ಜನ ಬರ್ಬೋದು, ವೈಭೋಗ ಜೀವನ ನೀಡಬಹುದು, ಶರೀರ ಸದೃಢವಾಗಿ ಭೋಗ ಭಾಗ್ಯಗಳು ಸಿಗಬಹುದು. ನೀನು ಇಚ್ಛಾ ಮಾಡಲ್ಲನ ಎಲ್ಲ ಬಂದು ಬೀಳ್ಬೋದು. ನೀನು ಈ ಬಯಸಿರೋದಿಲ್ಲ, ಆದರೂ ಇರ್ತದೆ, ಸಿರಿ ಸಂಪತ್ತು ಇರ್ತದೆ, ಪದವಿ ಪಟ್ಟುಗಳು ಬಂದಿರ್ತಾವೆ. ಆದರೂ ಸದ್ಯಕ್ಕೆ ಇವೆಲ್ಲ ಬಂದಾವ ಅಂದ್ರೂ ಸುಧಾರ ಅವಾಗೂ ಮೈ ಮೆರಿಬೇಡ. ಇದು ಸುಮ್ಮನೆ ಬಂದಿಲ್ಲ, ನೀವು ದುಡುಕಿಲಿದ್ದನ ಬಂದತಿ, ದುಡುಕಿ ಮಾಡಿ ಅಂತನ ಬಂದತಿ. ಈಗ ಇದು ಆ ದುಡುಕಿ ಫಲವನ್ನ ನೀನು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಹೆಂಗಾರ ಉಪಯೋಗ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಅದಕ್ಕೆ ಈ ಮನುಷ್ಯ ಶರೀರ ಬಂದಾಗ ಬಹಳ ಬಹಳ ಮುಖ್ಯ. ಯಾಕಂದ್ರೆ ಅತಮೂಲ್ಯವಾದದನ್ನು ಕೊಟ್ಟು ತೊಗೊಂಬಂದಿದ್ದೀನಿ. ಜನ್ಮ ಜನ್ಮಾಂತರ ಮಾಡಿದ ಪುಣ್ಯದ ಬಲ ಒದಗಿ ಬಂದು ಪಾಪಗಳ ಕ್ಷೀಣಾಗಿ ಮನುಷ್ಯ ಶರೀರ ಬಂದರು. ಅವಾಗ ಸದ್ವಿಚಾರ ಸಚ್ಚಿಂತನೆಗಳನ್ನು ಮಾಡಲಾರದ ಸುಮ್ಮನೆ ಕಾಲ ಕಳೆದ ಅಥವಾ ಕೆಟ್ಟ ಕರ್ಮಗಳಲ್ಲಿ ಭಾಗಿಯಾಕೊಂತ ಹೋದೆ ಅಂದ್ರೆ ಈ ಮನುಷ್ಯ ಜನ್ಮ ಬಂದಿದ್ದಾಗ ಅದಕ್ಕೆ ಅವ್ರು ಹೇಳ್ತಾರೆ, ನಿನಗೆ ಇದನ್ನ ತತ್ವಗಳನ್ನು ತಿಳಿಯಾಕ ಆಗ್ಲಿಕ್ಕಂದ್ರೆ ಅಷ್ಟ ಇವ ಸತ್ಕರ್ಮಗಳನ್ನು ಮಾಡ್ಕೋತ ಇನ್ನು ಮತ್ತೆ ಈ ಜನ್ಮದಾಗ ನಿನಗೆ ಇದರಲ್ಲಿ ಒಲ ಹುಟ್ಟಿರ್ಲಿಕ್ಕಿಲ್ಲ ಈ ಚಿಂತನೆಗಳ ಮಾಡಕ್ಕ. ಆ ಪುಣ್ಯವನ್ನ ಮಾಡ, ಕನಿಷ್ಠ ಪಕ್ಷ ಹಾಳು ಮಾಡಕ್ ಹೋಗ್ಬೇಡ. ಏನು ಗಳಿಸ್ಕೊಂಡ್ ಬಂದಿಯಲ್ಲ ಅದನ್ನ ಉಳಿಸ್ಕೊಂಡಾರ ಹೋಗು. ಮನುಷ್ಯ ಶರೀರ ಬಂದತಿ, ಮತ್ತೊಂದು ಮನುಷ್ಯ ಶರೀರ ಬರುವಂಗಾರ ಮಾಡ್ಕೊಂಡು ಹೋಗು ಕನಿಷ್ಠ ಪಕ್ಷ. ಮತ್ತೆ ಏನು ಗಳಿಸ್ಕೊಂಡ್ ಬಂದಿಲ್ಲ ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಭಿಕ್ಷುಕನಾಗಿ ನಾಯಿ ನರಿ ಪಶು ಪಕ್ಷಿ ಪ್ರಾಣಿಗಳ ಜೀವ ಜಂತುಗಳದಾವಲ್ಲ, ಗಿಡ ಮರಗಳು, ಅಂತ ಜೀವಕ್ಕೆ ಹೋಗ್ತೇವ್ರಿ ಏನ್ ಮಾಡುದಿದ್ರು ಮತ್ತೆ ಹೊಳ್ಳಿ. ಮತ್ತು ಉದಾಹರಣೆಗಳು ಸಾಕಷ್ಟು ಅದಾವ ಅಂತ ಜೀವಕ್ಕೆ ಹೋಗಿ ಬಂದಿದ್ದು. ಮತ್ತೆ ನಮ್ಮ ಋಷಿಮುನಿಗಳಲ್ಲಿ ಇವನ್ನೆಲ್ಲವನ್ನು ತಿಳಿದು ಸೂಕ್ಷ್ಮವಾಗಿ ಕರ್ಮ ಸಿದ್ಧಾಂತವನ್ನು ಮೊದಲಿತ್ತು. ಯಾಕಂದ್ರೆ ಮನುಷ್ಯ ಪಾಪಕ್ಕೆ ಅಂಜಿ ನಡಿಲಿ, ಮನುಷ್ಯ ಶರೀರ ಬಂದತ್ತದೆ. ಕನಿಷ್ಠ ಪಕ್ಷ ಇದನ್ನು ಹೆಂಗಾರ ಉಪಯೋಗ ಮಾಡ್ಕೊಂಡು ಕಲೀಲಿ. ಆ ತತ್ವ ಚಿಂತನೆಯನ್ನು ತಿಳಿದು ಅವ್ರು ಹೇಳಾಕ್ತಾರಲ್ಲ, ಅದು ಕಡೆ ತಿಳಿಲಿಲ್ಲ ಅಂದ್ರೆ ಅರ್ಥ ಆಗ್ತದೆ. ಇಷ್ಟರ ತಿಳ್ಕೊಳ್ಳಿ. ಅರ್ಥಾತ್ ಕರ್ಮನ ಶ್ರೇಷ್ಠ ಅಲ್ಲ, ಕರ್ಮನ ಮುಗಿಲಿಲ್ಲ. ಕರ್ಮ ಹೆಂಗ ಬಂದಿದ್ರೆ ಹಿಂದೆ ದುಡಿದು ಉಳಿಸ್ಕೊಂಡು ಹೋಗುದು ಅಷ್ಟ. ಈಗ ಗಳಸಕ್ಕಾಗಲಿಕ್ಕೆ ಅಂದ್ರೆ ಉಳಿಸ್ಕೊಂಡು ಹೋಗುದು. ಪುಣ್ಯವನ್ನು ಮಾಡಿದ್ರೆ ಬೆಳೆಸ್ಕೊಂಡು, ಪಾಪ ಮಾಡಿದ್ರೆ ಕರಿಗೆ ಹೋಗ್ತದೆ. ಎರಡು ಮಾಡಿದ್ರೆ ಉಳಿತದೆ ಅಷ್ಟ. ಅದಕ್ಕೆ ಮನುಷ್ಯ ಜನ ಬಂದಾಗ ಪುಣ್ಯವರ ಮಾಡ, ಪಾಪ ಮಾಡಪ್ಪ. ಹೀನ ಕೃತ್ಯಗಳನ್ನು ಕಾಯ ವಾಚ ಮಾತನಾಗ ಮನಸ್ಸಿನಾಗ ಕಟ್ಟಿ ಒಳಗೆ ತೋನಕ್ ಹೋಗೋಣ. ಯಾರು ಏನಂದ್ರು ಅದರಿಂದ ಉದಾಸೀನ ಭಾವತಾಳ. ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಇಷ್ಟು ಅಮೂಲ್ಯವಾದದೈತಲ್ಲ, ಇದು ಜ್ಞಾನಕ್ಕೆ ಹೋಗಿ ಹಚ್ಚತ ಒಂದಿನ. ಅದಿರ್ಲಿಲ್ಲ ಅಂದ್ರೆ, ಉತ್ತಮ ಕರ್ಮಗಳಿರ್ಲಿಲ್ಲ ಅಂದ್ರೆ ಜ್ಞಾನ ಒಳಗೆ ಹೋಗೋದು. ಜ್ಞಾನಕ್ಕೆ ಅರ್ಹತೆ ಬರ್ಬೇಕಾದ್ರೆ ಕರ್ಮಗಳಿಂದ ಬಂದಿರ್ತದೆ. ಮತ್ತೆ ಅದಕ್ಕೆ ಕರ್ಮ ಭಕ್ತಿಗಳಿಲ್ಲದ ಜ್ಞಾನ ಇಲ್ಲ. ಕರ್ಮ ಉತ್ತಮ ಕರ್ಮಗಳು ಬೇಕಾ, ಸೇವಾ ಸತ್ಕರ್ಮಗಳು, ಸಜ್ಜನರ ಸಂಘ, ಸದ್ವಿಚಾರ ಸಚ್ಚಿಂತನೆ ಇವು ಬೇಕಾ? ಬೇಕು. ಇವು ಇಲ್ಲ ಅಂದ್ರ ಹೀನ ಜನ್ಮ ಬಂದ್ಬಿಡ್ತಾವಲ್ಲ. ಮನುಷ್ಯತ್ವ ಬರ್ಬೇಕಂದ್ರೆ ಜನ್ಮಗಳು ಹಿಡಿತಾವ ಅಂತ ಹೇಳ್ತಾರ. ಮನುಷ್ಯ ಶರೀರ ಬಂದಿದ್ದು ಒಂದು ಕಡೆ ಆದ್ರು ಮನುಷ್ಯತ್ವ ಬರ್ಬೇಕಂದ್ರೆ ಜನ್ಮಗಳು ಹಿಡಿತಾವ. ಮನುಷ್ಯತ್ವ ಎಲ್ಲರಿಗೂ ಬರ್ಬೇಕಾದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಬರ್ತದೆ. ಮನುಷ್ಯ ಶರೀರ ಬಂದ್ಬಿಟ್ಟಿರ್ತದೆ. ಸುಮ್ಮನೆ ಮನುಷ್ಯತ್ವ ಬದಲು ಮನುಷ್ಯ ಶರೀರ ಒಮ್ಮೆ ಹಿಂಗೆ ಬರ್ತತ್ತಲ್ಲ, ಕರ್ಮವನ್ನು ಮುಗಿಸಾಕ ಬಂದಿರ್ತದೆ. ಪಾಪ ಕರ್ಮಗಳನ್ನು ಮುಗಿಸಾಕ ನೋಡ್ತೀನಿ. ಮನುಷ್ಯ ಜನ್ಮಗಳಿಗೂ ಎಂತೆಂಥ ಹೀನ ಇದು ಬರ್ತದೆ ಪ್ರಾರಬ್ಧ.
ಯಾವ ಥರ ಬದುಕು ಏನು ಅನ್ನೋಂಗೆ ಹೇಳ್ತಿರ್ತಾನೆ. ಅರ್ಥಾರ್ಥ ಏನಪ್ಪ ಅಂದ್ರೆ ಕರ್ಮಗಳನ್ನು ಭೋಗಿಸಿ ಹೋಗಾಕ ಈ ಜೀವಗಳ ಎದ್ದು ಬರ್ತಾನೆ ಮನುಷ್ಯ. ಅದರ ಜೊತೆಗೆ ಮತ್ತ ಕರ್ಮಗಳನ್ನು ಮಾಡಿ ಉತ್ತಮ ಹೋಗಾಕು ಇದ್ರಾಗ ಅವಕಾಶ ಇದೆ ಮನುಷ್ಯ ಜನ. ಅದಕ್ಕೆ ಉತ್ತಮ ಸಂಘ ಮಾಡೋದ್ರಿಂದ ಉತ್ತಮ ಫಲಗಳ ಸಿಗ್ತಾವ. ನೀವು ಬ್ಯಾಡ ಅಂದ್ರು ಉತ್ತಮರ ಸಂಘದಿಂದ ಉತ್ತಮ ಫಲ ಸಿಗ್ತಾವ, ದುರ್ಜನರ ಸಂಘದಿಂದ ದುಷ್ಫಲಗಳ ಸಿಗ್ತಾವ. ಅದು ಅಟ್ಕೊಂಡ್ ಬಿಡ್ತದೆ ಹಂಗ. ನೀ ಬ್ಯಾಡ ಅಂದ್ರು ಅದು ನಿನ್ನ ಅಂತಃಕರಣವನ್ನು ಕಲ್ಮಿಷ ಮಾಡ್ತತಿ, ನಿನ್ನ ವಿಚಾರಗಳನ್ನು ಹಾಳಾಗಿಡತತಿ, ನಿನ್ನಲ್ಲಿ ದಾರಿ ತಪ್ಪಿಸ್ತತಿ, ದುಷ್ಕರ್ಮಗಳನ್ನು ಮಾಡಕ್ ಹಚ್ತತಿ. ಅದಕ್ಕೆ ಸಜ್ಜನರ ಸಂಘ ಬಹಳ ಮುಖ್ಯವಾದದ್ದು ಮನುಷ್ಯ ಜನ ಬಂದ ಮೇಲೆ. ಅದಕ್ಕೆ ಇದಕ್ಕೂ ಒಂದು ಪದ್ಯದಾಗ ಹೇಳ್ತಾರೆ, ಬೇಡು ಇದು ಬಹುಭವಂಗಳಲ್ಲಿ ಅಂತೇಳಿ ನಿಜಗುಂಡ್ರು ಹೇಳ್ತಾರೆ. ಸುಗುಣ ಸಂತತಿ ಒಳಗೆ ಇರುವಂತೆ ಮಾಡಂತೇಳಿ, ಸುಗುಣ ಸಂತತಿ ಒಳಗೆ ಇರುವಂಗ ನಾನು ಮಾಡಪ್ಪ, ಎಷ್ಟು ಜನ್ಮ ಬಂದ್ರೂ ಚಿಂತಿಲ್ಲ, ಬರಲಿ ಜನ್ಮಗಳು ಬರಲಿ, ಅದಕ್ಕೆ ಇರೋದಿಲ್ಲ. ಆದ್ರೆ ನನಗೆ ಉಪಕಾರ ಮಾಡೋದು ಏನಪ್ಪ ನೀನಂದ್ರೆ ಒಳ್ಳೆಯ ಸಂಘದಾಗಿರುವಾಗ, ಉತ್ತಮರ ಸಂಘದಾಗಿರುವಾಗ ಮಾಡಿದೆ ಅಂದ್ರೆ ಅದೆಲ್ಲಕ್ಕೂ ಪರಿಹಾರ. ಅದು ಅಲ್ಲಿ ದುಷ್ಕೃತ್ಯಗಳ ಭಂಗಕ್ಕಾವು, ದುಷ್ಟ ವಿಚಾರಗಳು ದುಶ್ಚಿಂತನೆಗಳು ದೂರ ಅಕ್ಕಾವು. ಅದಕ್ಕೆ ಒಂದು ದಿನ ಈ ತತ್ವದ ಮೇಲೆ ಒಲ ಹುಡ್ತತಿಲ್ಲ, ಇವತ್ತು ಹುಟ್ಟಿರ್ಲಿಕ್ಕಿಲ್ಲ, ಮುಂದೊಂದು ದಿನ ಈ ತತ್ವ ತಿಳಿತದೆ. ನಾವು ಏನು ಹೇಳಕಂತಾರಲ್ಲ ಅದು ತಿಳಿತದೆ, ಅದು ಅನುಭವಕ್ಕೆ ಬರ್ತದೆ. ಈಗ ಜಡಮತಿಗೊಳಗಾಗಿದ್ದರಿಂದ ತಿಳಿದು ಕಠಿಣ ಅನಿಸ್ಬೋದು. ಮನಬುದ್ಧಿಯಾದಿಗಳ ಆಸೆ ನಾವು ಬಂದಿಲ್ಲ. ಇನ್ನು ದೇಹದೊಳಗೆ ಕುಂತೇವು, ಮನೆ ಬುದ್ಧಿಯಾದಿಗಳನ್ನು ಮೀರಿಲ್ಲ. ಇದು ಎಲ್ಲವನ್ನೂ ಮೀರಿದಂಥದ್ದು ಐತಲ್ಲಿ. ಅದಕ್ಕೆ ಇದನ್ನು ನಿತ್ಯ ವಿಚಾರ ಮಾಡಿ ಅದು. ಓಂ ಶಾಂತಿ ಶಾಂತಿ ಶಾಂತಿ.